ನಮಸ್ಕಾರ, ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ. ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ. ಭಾರತ ತನ್ನ ನೌಕಾಪಡೆಯ ಪರಮಾಣು ಸಾಮರ್ಥ್ಯದಲ್ಲಿ ನಿರ್ಣಾಯಕ ದಾಪುಗಾಲು ಇಡುತ್ತಿದ್ದು, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಬಾರ್ಕ್ ನೇತೃತ್ವದಲ್ಲಿ 4ನೇ ತಲೆಮಾರಿನ ನೌಕಾ ರಿಯಾಕ್ಟರ್ ಆದ CLWR-B2 ಅನ್ನು ಅಭಿವೃದ್ಧಿಪಡಿಸುತ್ತಿದೆ. ಈ ಮುಂದಿನ ಪೀಳಿಗೆಯ ರಿಯಾಕ್ಟರ್ ಇದು ಭಾರತೀಯ ನೌಕಾಪಡೆಯ ಮುಂಬರುವ S-5 ಕ್ಲಾಸ್ ಪರಮಾಣು ಚಾಲಿತ ಕ್ಷಿಪಣಿ ಜಲಾಂತರ್ಗಾಮಿ ನೌಕೆಗಳಿಗೆ, SSBN ಸಬ್ಮರೀನ್ಗಳಿಗೆ ಮತ್ತು ಹೊಸದಾಗಿ ಮಂಜೂರಾದ ಕನಿಷ್ಠ 2 ಪರಮಾಣು ಚಾಲಿತ ದಾಳಿ ಜಲಾಂತರ್ಗಾಮಿ ನೌಕೆಗಳಿಗೆ ಅಟ್ಯಾಕ್ ಸಬ್ಮರೀನ್ಗಳಿಗೆ SSN ಶಕ್ತಿ ತುಂಬಲಿದೆ. ಇದು ಪ್ರಸ್ತುತ ಬಳಕೆಯಲ್ಲಿರುವ ತಲೆಮಾರಿನ ರಿಯಾಕ್ಟರ್ಗಳಿಗಿಂತ ಗಮನಾರ್ಹ ತಾಂತ್ರಿಕ ಪ್ರಗತಿಯನ್ನು ಪ್ರತಿನಿಧಿಸುತ್ತದೆ. ಈ CLWR-B2 ರಿಯಾಕ್ಟರ್ 190 ಮೆಗಾವ್ಯಾಟ್ ಉಷ್ಣ ಶಕ್ತಿಯನ್ನು ಉತ್ಪಾದಿಸಲಿದೆ ಮತ್ತು ಇದು ಭಾರತದ ಅರಿಹಂತ್ ಕ್ಲಾಸ್ ಮತ್ತು S-4 ಕ್ಲಾಸ್ SSBNಗಳಲ್ಲಿ ಪ್ರಸ್ತುತ ನಿಯೋಜಿಸಲಾದ CLWR-B1 ರಿಯಾಕ್ಟರ್ನಿಂದ ಸ್ಪಷ್ಟವಾದ ವಿಕಾಸನವನ್ನು. ಮಾಧ್ಯಮ ಮೂಲಗಳ ಪ್ರಕಾರ CLWR-B2 ವಿನ್ಯಾಸ ಕಾರ್ಯವು ಕೆಲವು ವರ್ಷಗಳ ಹಿಂದೆ ಪೂರ್ಣಗೊಂಡಿದೆ ಮತ್ತು ರಿಯಾಕ್ಟರ್ನ ಸಂಪೂರ್ಣ ಚಕ್ರ ಕಾರ್ಯಾಚರಣೆಗಳ ಕಂಪ್ಯೂಟರ್ ಸಿಮ್ಯುಲೇಷನ್ಗಳನ್ನು ಸಹ ಯಶಸ್ವಿಯಾಗಿ ಮುಕ್ತಾಯಗೊಳಿಸಲಾಗಿದೆ. ಇದು ಉತ್ಪಾದನಾ ಏಕೀಕರಣಕ್ಕೆ ಸಿದ್ಧತೆಯನ್ನು ಸೂಚಿಸುತ್ತದೆ. CLWR-B2 ನಲ್ಲಿ ಅದರ ಹಿಂದಿನ ಮಾದರಿಗಿಂತ ಒಂದು ಗಮನಾರ್ಹ ಸುಧಾರಣೆ ಎಂದರೆ ಭೂ ಆಧಾರಿತ ಮೂಲ ಮಾದರಿ ರಿಯಾಕ್ಟರ್ನ ಅಗತ್ಯವನ್ನು ತೆಗೆದುಹಾಕಲಾಗಿದೆ. CLWR-B1 ರಿಯಾಕ್ಟರ್ ಅನ್ನು ಅರಿಹಂತ್ ಕ್ಲಾಸ್ಗೆ ಸಂಯೋಜಿಸುವ ಮೊದಲು ಕಲ್ಪಕಂ ಭೂ ಆಧಾರಿತ ಸೌಲಭ್ಯದಲ್ಲಿ ವ್ಯಾಪಕವಾದ ಪರಿಶೀಲನೆಗೆ ಒಳಪಡಿಸಬೇಕಾಗಿತ್ತು. ಆದಾಗ್ಯೂ B2 ಮಾದರಿಗಾಗಿ ತಂತ್ರಜ್ಞಾನಗಳು ಮತ್ತು ರಿಯಾಕ್ಟರ್ ರಚನೆಯು ಈಗಾಗಲೇ ಸಾಬೀತಾಗಿರುವ CLWR-B1 ಪ್ಲಾಟ್ಫಾರ್ಮ್ ಅನ್ನು ಆಧರಿಸಿರುವುದರಿಂದ ಉಷ್ಣ, ದಕ್ಷತೆ, ಸುರಕ್ಷತಾ ಕಾರ್ಯವಿಧಾನಗಳು ಮತ್ತು ಮಿನಿಯೇಚರೈಸೇಷನ್ನಲ್ಲಿನ ವರ್ಧನೆಗಳೊಂದಿಗೆ ಪ್ರತ್ಯೇಕ ಪರೀಕ್ಷಾ ವೇದಿಕೆಯ ಅಗತ್ಯವು ಅನಗತ್ಯವೆಂದು ಪರಿಗಣಿಸಲಾಗಿದೆ. CLWR-B2 ರಿಯಾಕ್ಟರ್ನೊಂದಿಗೆ ಒಂದು ಮಹತ್ವದ ಅಪ್ಗ್ರೇಡ್ ಎಂದರೆ S-5 ಕ್ಲಾಸ್ SSBNಗಳು ಮತ್ತು 2 ಹೊಸ SSNಗಳಲ್ಲಿ ಪಂಪ್ ಜೆಟ್ ಪ್ರೊಪಲ್ಷನ್ ಸಿಸ್ಟಮ್ಗಳ ಅಳವಡಿಕೆ. ಈ ಪಂಪ್ ಜೆಟ್ ಪ್ರೊಪಲ್ಷನ್ ಅಕೋಸ್ಟಿಕ್ ಸ್ಟೆಲ್ತ್ನ ವಿಷಯದಲ್ಲಿ ಗಮನಾರ್ಹ ಪ್ರಯೋಜನವನ್ನು ನೀಡುತ್ತದೆ. ಇದು ಕ್ಯಾವಿಟೇಷನ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಜಲಾಂತರ್ಗಾಮಿ ನೌಕೆಗಳನ್ನು ಶತ್ರು ಸೋನಾರ್ನಿಂದ ಪತ್ತೆ ಹಚ್ಚಲು ಕಷ್ಟವಾಗಿಸುತ್ತದೆ. US ವರ್ಜಿನಿಯಾ ಕ್ಲಾಸ್ ಮತ್ತು UKಯ ಅಸ್ಟ್ಯೂಟ್ ಕ್ಲಾಸ್ ಜಲಾಂತರ್ಗಾಮಿ ನೌಕೆಗಳಲ್ಲಿ ಕಂಡುಬರುವಂತೆ ಸುಧಾರಿತ ನೌಕಾಪಡೆಗಳ ಸಾಂಪ್ರದಾಯಿಕ ಪ್ರೊಪೆಲ್ಲರ್ ಆಧಾರಿತ ವ್ಯವಸ್ಥೆಗಳ ಪಂಪ್ ಜೆಟ್ ತಂತ್ರಜ್ಞಾನಕ್ಕೆ ಪರಿವರ್ತನೆಗೊಳ್ಳುತ್ತಿರುವ ಜಾಗತಿಕ ಪ್ರವೃತ್ತಿಗೆ ಈ ಕ್ರಮವು ಹೊಂದಿಕೆಯಾಗಿದೆ. ಈ ಪಂಪ್ ಜೆಟ್ ಪ್ರೊಪಲ್ಷನ್ ಸೇರ್ಪಡೆಯು CLWR-B2ನ ಹೆಚ್ಚಿನ ಶಕ್ತಿ ಉತ್ಪಾದನೆಯೊಂದಿಗೆ ಈ ಜಲಾಂತರ್ಗಾಮಿ ನೌಕೆಗಳು ಹೆಚ್ಚಿನ ಕಾರ್ಯಾಚರಣೆಯ ಸಹಿಷ್ಣುತೆ, ನಿರಂತರ ಅಧಿಕ ವೇಗದ ಸಾಗಣೆ ಮತ್ತು ಶತ್ರು ಸಮುದ್ರ ಪ್ರದೇಶಗಳಲ್ಲಿ ಸುಧಾರಿತ ಬದುಕುಳಿಯುವಿಕೆಯನ್ನು ಸಾಧಿಸಲು ಅನುವು ಮಾಡಿಕೊಡುತ್ತದೆ. S-5 ಕ್ಲಾಸ್ SSBNಗಳು ಅರಿಹಂತ್ ಕ್ಲಾಸ್ ಜಲಾಂತರ್ಗಾಮಿ ನೌಕೆಗಳಿಗಿಂತ ಗಮನಾರ್ಹವಾಗಿ ದೊಡ್ಡದಾಗಿರುತ್ತವೆ ಮತ್ತು 12 ರಿಂದ 16 ಇಂಟರ್ ಕಾಂಟಿನೆಂಟಲ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ICBMಗಳನ್ನು ಸಾಗಿಸುವ ನಿರೀಕ್ಷೆ ಇದೆ. ಇದು ಭಾರತದ 2ನೇ ಪರಮಾಣು ದಾಳಿ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. SSNಗಳು ಅಷ್ಟರಲ್ಲಿ ಹಂಟರ್ ಕಿಲ್ಲರ್ಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಅವುಗಳಿಗೆ ಎಸ್ಕಾರ್ಟ್ ಕರ್ತವ್ಯಗಳು, ISR ಇಂಟೆಲಿಜೆನ್ಸ್, ಸರ್ವೆಲೆನ್ಸ್ ಮತ್ತು ರೆಕಾನಸೆನ್ಸ್ ಕಾರ್ಯಾಚರಣೆಗಳು ಮತ್ತು ಬ್ಲೂ ವಾಟರ್ ಕಾರ್ಯಾಚರಣೆಗಳಲ್ಲಿ ಶತ್ರು ಜಲಾಂತರ್ಗಾಮಿಗಳ ನೌಕೆಗಳು ಮತ್ತು ಮೇಲ್ಮೈ ಹಡಗುಗಳನ್ನು ತಟಸ್ಥಗೊಳಿಸುವ ಜವಾಬ್ದಾರಿಯನ್ನು ನೀಡಲಾಗುತ್ತದೆ. CLWR-B2 ರಿಯಾಕ್ಟರ್ 2 ಜಲಾಂತರ್ಗಾಮಿ ವರ್ಗಗಳ ಹೃದಯದಲ್ಲಿ ಇರುವುದರಿಂದ ಭಾರತವು ತಾಂತ್ರಿಕ ಪ್ರಬುದ್ಧತೆ ಮತ್ತು ಕಾರ್ಯತಂತ್ರದ ದೂರದೃಷ್ಟಿಯನ್ನು ಸಂಯೋಜಿಸುವ ಮೂಲಕ ಸಬ್ಮರೀನ್ ವಾರ್ಫೇರ್ನ ಹೊಸ ಯುಗವನ್ನು ಪ್ರವೇಶಿಸುತ್ತದೆ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.